ವಿವಿಧ ಬೇಡಿಕೆ ಹಿನ್ನೆಲೆ ಸಾರಿಗೆ ಮುಷ್ಕರ ಹುಬ್ಬಳ್ಳಿಯಲ್ಲಿ ಕೂಡ ಬಿಸಿ ತಟ್ಟಿರುವಂತದ್ದು. ಈ ಪ್ರಯಾಣಿಕರಿದ್ದಾರೆ, ಸುಮಾರು ಬಾಗಲಕೋಟೆಗೆ ಹೋಗ್ಬೇಕಂತ ಹೇಳ್ತಿದ್ದಾರೆ. ಅವರನ್ನ ಮಾತಾಡಿಸ್ತೇನೆ. ಅಮ್ಮ, ಎಲ್ಲಿಗೆ ಹೋಗ್ಬೇಕ್ರಿ? ನಾ ಬಾಗಲಕೋಟೆಗೆ ಹೋಗ್ಬೇಕ್ರಿ. ಬಾಗಲಕೋಟೆ ಮುದೋಳ ಹೋಗ್ಬೇಕ್ರಿ. ನಾವ್ ಎಷ್ಟೊತ್ತಾಗ್ತಾರೆ ತಾವು ಬಂದ? ನಾವ್ ಬಂದ್ರಿ 2 ತಾಸ ಆತ್ರಿ. ಬಂದಿವಿ ಬೆಳತಕ ಬಂದಿವ್ರಿ ಮೈಸೂರಿಂದ ರೀ. ಬಸ್ಗಳು ಯಾವ್ದು ಬರ್ತಾ ಇಲ್ಲ? ಬಸ್ಗಳು ಯಾವ ಇಲ್ರಿ. ಈಗ ನಾವ್ ಹೆಂಗ್ ಹೋಗ್ಬೇಕ್ರಿ? ಅಲ್ಲೇ ಬರೀ ಹೆಣ್ಮಕ್ಳು ಇದೇವ್ರಿ 10 ಜನ. ನಾವೇನ ಎದಕ್ಕೂ ದೇವಸ್ಥಾನಕ್ಕೆ ಪೋಸ್ತನಕ್ಕೆ ಹೋದಾರಲ್ರಿ ನಾವು. ಅದ್ರ ಮೊಮ್ಮಕ್ಳು ಮಕ್ಕಳನ್ನ ವಿದ್ಯೆ ಕಲ್ಸಕಂತ ಸಾಲಿಗೆ ನೋಡಕೊಂಡ್ ಬರಾಕಂತ ಹೋದಾರ್ರಿ. ನಾವ್ ಹೋಗಿ ಬಂದಿವ್ರಿ. ಮತ್ತ ಇಲ್ಲಿ ಬಸ್ ಇಲ್ರಿ. ನಾವ್ ಹೆಂಗ್ ಹೋಗ್ಬೇಕ್ರಿ? ನಿಮಗ್ ಗೊತ್ತಿರ್ಲಿಲ್ಲೇನ್ರಿ? ಗೊತ್ತಿಲ್ರಿ ನಮಗ್ ಗೊತ್ತಿದ್ರೆ ನಾವ್ ಯಾಕೆ ಬರ್ತಿದ್ದೀವ್ರಿ ಹಿಂಗ? ಅಲ್ಲೇ ಮೊದ್ಲ ಹೋಗೋದ್ ಬಿಟ್ಟಿದ್ರಿ ನಾವು. ಈಗ ಬಾಗಲಕೋಟೆ ಹತ್ರ ಯಾವ ಬಾಗಲಕೋಟೆ ಮುದೋಳ ಹೋಗ್ಬೇಕ್ರಿ. ನಾವು ಮುದೋಳಿಂದ ವಜ್ರಮುಟ್ಟಿ ಹೋಗ್ಬೇಕ್ರಿ. ನಾವು ಇನ್ನೊಬ್ರು ಪ್ರಯಾಣಿಕರು, ಅವ್ರ ಮಾತಾಡ್ತಾನೆ. ತಾವೆಲ್ಲ ಹೋಗ್ಬೇಕ್ರಿ? ಯಾದವಾಡ ಅಂದ್ರೆ ಯಾದವಾಡ ಅಂತಂದ್ರೆ ಇಲ್ಲಿ ಧಾರವಾಡ ಹತ್ರ ಯಾದವಾಡ, ಗೋಕಾಕ್ ತಾಲೂಕು. ನೀವು ಎಷ್ಟೊತ್ತಾತ್ ನಾವು ಬಂದು? ನಾವು 2 ತಾಸ ಹೋಗಿದ್ದೀವಿ. ಅಂದ್ರೆ ಹಾಸ್ಟೆಲ್ ಹೋಗಿದ್ರೆ ನಿಮ್ಗೆ ಗೊತ್ತಿರ್ಲಿಲ್ವಾ? ನಿಮ್ ಬಸ್ ಬಂದಿರೋ ಹೋಗಿ ಮನೆ ಹೋಗಿದ್ದೀವ್ರಿ. ಶನಿವಾರ ಹೋಗಿದ್ದೀವ್ರಿ. ಅದ ನೀನು ಬರ್ಬೇಕಾದ್ರೂ ಲೇಟ್ ಆಗ್ತಿ. ಲೇಟ್ ಆದ ಸಂಬಂಧ ನೀವು ಸ್ಟ್ರೈಕ್ ಇತ್ತದ ಗೊತ್ತಿದ್ರಿ. ಮತ್ ಇವತ್ತು ಕೋರ್ಟ್ ಆದೇಶ ಮಾಡಿದ್ರಲ್ಲ, ಇವತ್ತು ಸ್ಟ್ರೈಕ್ ಮಾಡ್ಬೇಡತ್ತೇವಿ. ಅದ್ರ ಸಂಬಂಧ ನಾವ್ ಈ ಕಡೆ ಬಂದಿವ್ರಿ. ಈಗ ಇವತ್ತೊಂದಿನ ಅಲ್ಲೇ ಇರ್ತಿದ್ವಿ ಸ್ಕೂಲ್ ಒಳಗೆ. ಎಲ್ಲಿಂದ ಪ್ರಯಾಣ ಬಂದ್ರಿ? ಈಗ ಮೈಸೂರಿಂದ ಬಂದಿವಿ. ಮೈಸೂರಿಂದ ಬರ್ಬೇಕಾ? ಬಸ್ಸಿಗೆ ಬಂದ್ರ? ಬಸ್ಸಿಗೆ ಬಂದಿವಿ. ಬಸ್ಸಿಗೆ ಬಂದ್ವಿ. ಇಲ್ಲಿ ಹೇಳ್ತಾರಂತದ್ದು ಮೈಸೂರಿಂದ ಪ್ರಯಾಣ ಬೆಳೆಸಿದೆವು ಬಸ್ಸಲ್ಲಿ ಕೂಡ. ಇವಾಗ ಹುಬ್ಬಳ್ಳಿಗೆ ಬಂದಿದ್ದೇವೆ. ಯಾವುದೇ ರೀತಿ ಬಸ್ಗಳ ಸಂಚಾರ ಹುಬ್ಬಳ್ಳಿಯಲ್ಲಿ ನಡೀತಾ ಇಲ್ಲ. ಅಂದ್ರೆ ನಾವು ಸಾಕಷ್ಟು ದೂರವರೆಗೆ ಹೋಗ್ಬೇಕು, ನಮಗೆ ಬಸ್ಗಳ ಸಂಚಾರ ಇಲ್ಲದೆ ಸಾಕಷ್ಟು ಒಂದು ಸಮಸ್ಯೆಗಳಾಗ್ತಾ ಇದೆ ಅಂತೇಳಿ ಇಲ್ಲಿ ಪ್ರಯಾಣಿಕರು ಅವರ ಅಳಲನ್ನ ತೋಡ್ಕೊಂಡಿರುವಂತದ್ದು. ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.